ಬರ್ತಾ ಇದೆ, ಇದಕ್ಕೆ ಏನು ಹೇಳ್ತೀರಿ ಸರ್? ನೋಡಿ ಸ್ವಾಮಿ, ಇದು ಎರಡನೇ ಸಲ ಹೇಳ್ತಾ ಇದ್ದೀನಿ ನಾನು. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಹತ್ರ ಇದೆ. ಹೈಕಮಾಂಡ್ ತೀರ್ಮಾನ ಅಂತಿಮ. ಯಾಕಂದರೆ ಪಕ್ಷ ಅಂದರೆ ಎಲ್ಲ ಚರ್ಚೆ ಮಾಡಿ, ನಮ್ಮಲ್ಲಿ ಎಲ್ಲ ನಾಯಕರು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಯಾವ ಸಮುದಾಯಕ್ಕೂ ನಮ್ಮ ಕಾಂಗ್ರೆಸ್ಸಲ್ಲಿ ಯಾವತ್ತೂ ಅನ್ಯಾಯ ಆಗಿಲ್ಲ. ಮತ್ತು ಒಂದ್ ಕಡೆ ಅಲ್ಪಸಂಖ್ಯಾತರು ಕೂಡ ನಮ್ಮನ್ನು ಮಾಡ್ರಿ ಅನ್ನೋ ಒಂದು ಒತ್ತಾಯಗಳು ಪದೇ ಪದೇ ಕೇಳ್ಬರ್ತವೆ. ಇದಕ್ಕೆ ಏನ್ ಹೇಳ್ತಾರೆ ಸರ್? ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಆದ್ರೆ ಯಾವಾಗ ಸಿಎಂ ಮಾಡೋದಂತ ನೋಡಿ, ನಾವೆಲ್ಲ ಕಾಂಗ್ರೆಸ್ನವರು, ನಮಗೆ ಟಿಕೆಟ್ ಕೊಟ್ಟಿರೋದು ಕಾಂಗ್ರೆಸ್ ಹೈಕಮಾಂಡ್. ಸೊ ನಾವು ಇವಾಗಲ್ಲ, 140 ವರ್ಷ ಇದೆ ನಮ್ಮ ಪಾರ್ಟಿ. ಇವಾಗ ಯಾವಾಗಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದು. ಯಾರಿಗೆ ಮುಖ್ಯಮಂತ್ರಿ ಮಾಡಬೇಕು, ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು, ಅಂತಿಮವಾಗಿ ಅಲ್ಲಲ್ಲ. ನಮ್ಮ ಲೀಗಲ್ ಪಾರ್ಟಿ, ಲೋಕಲ್ ಪಾರ್ಟಿ ಅಲ್ಲ, ನರೇಂದ್ರ ಮೋದಿ ಪಾರ್ಟಿ ಅಲ್ಲ. ಮೋದಿ ಹೇಳಿದ ಮೇಲೆ ಮುಗೀತು ಅಲ್ಲಿಗೆ. ಸೊ ನಮ್ಮ ಪಾರ್ಟಿಯಲ್ಲಿ ಒಂದು, ನಾನು ಎರಡನೇ ಬಾರಿ ಹೇಳ್ತೇನೆ ನಿಮಗೆ, ನಮ್ಮಲ್ಲಿ ಒಂದು ಹೈಕಮಾಂಡ್ ಇದೆ. ಎಲ್ಲ ಅವರ ಭಾವನೆಗಳು ಹೇಳ್ತಾರೆ, ಇಲ್ಲ ಅಂತಲ್ಲ. ಕಾಂಗ್ರೆಸ್ ಅದಕ್ಕೆ ಎಷ್ಟು 140 ವರ್ಷ ಇರೋದು. ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವುದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ಆದರೆ ಸಮಯ ಸಂದರ್ಭ ನೋಡಿಕೊಂಡು ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ಈಗ ನಾನು ಮತ್ತೆ ಈಗಲೇ ಹೇಳಿದೆ, ಮತ್ತೆ ಸಲ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಹೈಕಮಾಂಡ್ ಅಂತ ಹೇಳಿದ್ರೆ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ. ಬರೀ ನರೇಂದ್ರ ಮೋದಿ ಅಲ್ಲ, BJP ಥರ ನಮ್ಮಲ್ಲಿ. ಅದಕ್ಕೆ ಡೆಮೋಕ್ರಸಿ ಅಂತ ಹೇಳೋದು. ಹೈಕಮಾಂಡ್ ಖರ್ಗೆ ಬೇಕಾದ್ರೆ ಹೇಳುವಾಯಿತು. ಯಾಕೆ ಹೇಳಿದ್ರೆ ನಮ್ಮದು ಕಲೆಕ್ಟಿವ್ ಲೀಡರ್ಶಿಪ್, ಎಲ್ಲ ಕೇಳಿ ತೀರ್ಮಾನ ತಗೊಳ್ಳೋಂಥ ಲೀಡರ್ಶಿಪ್ ಅದು ಕಾಂಗ್ರೆಸ್ ಪಾರ್ಟಿ. ಮತ್ತೆ ಮೂರನೇ ಸಲ ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಪಕ್ಷ ವರಿಷ್ಠರ ಅಂತಿಮ ತೀರ್ಮಾನ. ನಮ್ಮಲ್ಲಿ ಯಾವುದೇ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದ್ದರೆ ಅದು ಪಕ್ಷದ ಹೈಕಮಾಂಡ್ಗೆ ಹೇಳ್ಬೋದು. ಅದಕ್ಕೆ ಹೇಳೋಂತಹ ಎಲ್ಲ ಅವಕಾಶಗಳಿದೆ. ನಮ್ಮಲ್ಲಿ PCC ಅಧ್ಯಕ್ಷರಿದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, AIC ಜನರಲ್ ಸೆಕ್ರೆಟರಿ ಇದ್ದಾರೆ, KC ವೇಣುಗೋಪಾಲ್ ಇದ್ದಾರೆ, ಖರ್ಗೆ ಸಾಹೇಬ್ ಸ್ವತಃ ಭೇಟಿ ಮಾಡಿ, ಎಲ್ಲರೂ ಭೇಟಿ ಮಾಡ್ಬೋದು. ನಮ್ಮ ರಾಜ್ಯದವರು ಇದ್ದಾರೆ. ಅದರಿಂದ ನಮ್ಮಲ್ಲಿ ಡೆಮಾಕ್ರಸಿ ಇದೆ. ಆದರೆ ಈಗ ಮತ್ತೆ ನಾನು 5ನೇ ಸಲ ಹೇಳ್ತಾ ಇದ್ದೀನಿ, ಇದು ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರದ್ದು ಅಂತ. ಅದರಿಂದ ಕಾಲಗರ್ಭದಲ್ಲಿ ಏನೇನು ಅಡಗಿರ್ತದೆ ನೋಡೋಣ ಮುಂದಿನ. ಸದ್ಯಕ್ಕೆ ನಮ್ದಿರೋದು ಈಗ ಸದನಲ್ಲಿ BJPಯವರ ಎಲ್ಲ ನಪ್ಪುಗಳನ್ನು ನಮ್ಮ ಸರ್ಕಾರ ಸಾಧನೆಗಳನ್ನು ನಾವು ಹೇಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಏನು ಮಾಡ್ತದೆ ಹೈಕಮಾಂಡ್ ಅಲ್ಲಿ ವಿಳಂಬ ಅಲ್ಲ, ಪಕ್ಷದಲ್ಲಿ ಏನು ಹೇಳಿದ್ರೆ ನಾನು ಹೇಳ, ಇದೇ ವೋಟ್ ಕಳ್ತನ ಮಾಡಿ ಗೆದ್ದಿರೋದು ಅವರು. ನೀವು ಕೇಳಿದ್ರಿ ಹೇಳಬಾರ್ದು ಅಂತ ಇದೆ, ಇವಾಗ ಹೇಳ್ತೀನಿ. ಮಹಾರಾಷ್ಟ್ರಲ್ಲಿ ಏನು ಮಾಡೋದು ಅಂತ ಹೇಳ್ತೀನಿ, ಹರಿಯಾಣ ಏನು ಮಾಡಿದ್ರು ಹೇಳಿದ್ರಿ, ಕರ್ನಾಟಕದಲ್ಲಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಚೋರಿ ಮಾಡೋದು ಅಂತ ಹೇಳ್ತೀನಿ, ಬಿಹಾರಲ್ಲಿ 60 ಲಕ್ಷ ವೋಟನ್ನು ಹೇಗೆ ಇದು ಮಾಡಿದ್ರು ಅಂತ. ನಾನು ಹೇಳ್ತೀನಿ, ಎಲೆಕ್ಷನ್ ಕಮಿಷನ್ನ BJP ಕಮಿಷನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ಈಗ ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ. ಯಾವ ರೀತಿ IT ED CBIನ ತಮ್ಮ ಮುಂಚೂಣಿ ಘಟಕಗಳಾಗಿ ಇಟ್ಕೊಂಡಲ್ಲ BJPಯವರು, ಎಲೆಕ್ಷನ್ ಕಮಿಷನ್ ಕೂಡ ಅವರ ಅಂಡರಲ್ಲಿ ಬಂದುಬಿಟ್ಟಿದೆ. ಈಗ ಇವತ್ತು ನಾವು ಪ್ರಶ್ನೆ ಮಾಡಿದ್ರೆ ವೋಟ್ ಯಾಕೆ ನಾಚಿಕೆ ಆಗಬೇಕು. ಎಲೆಕ್ಷನ್ ಕಮಿಷನ್ ಒಂದೇ ಒಂದು ಬೂತಲ್ಲಿ ಒಬ್ಬ ವಿದೇಶಿ ಮಾಡೆಲ್ 22 ಸಲ ವೋಟ್ ಹಾಕಿದಾರೆ ಅಂತ ಬಂದಿದಲ್ಲ, ಇದಕ್ಕಿಂತ ನಾಚಿಕೆ ಬೇಕಾ? ನೀವು ಹೇಳಲ್ಲ, ನೀವು ಅದಕ್ಕೆ ಹೇಳಲ್ಲ ಹೆಂಗೆ ಗೆದ್ರಿ ಅಂತ. ಯಾರ್ದು? ಯಾರು? ರಾಜಣ್ಣ ಅವರ ವೈಯಕ್ತಿಕ ವಿಚಾರ ಅಲ್ಲಲ್ಲ. ರಾಜಣ್ಣ ಅವರ ವೈಯಕ್ತಿಕ ವಿಚಾರ, ಪಕ್ಷ ವಿಚಾರ ಅಲ್ಲ. ಅದು ಪಕ್ಷದ ವಿಚಾರ. ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾರೆ ಏನಂತ. ನೋಡಿ, ರಾಜಣ್ಣ ಒಪ್ಪಿಲ್ಲ ಅಂದ್ರೆ ಏನಾಗತ್ತೆ? ಇದು ನಮ್ಮ ಪಕ್ಷ. ನೋಡಿ, ರಾಹುಲ್ ಗಾಂಧಿಯವರು ಬಂದು ರಾಹುಲ್ ಗಾಂಧಿ ಬಂದು 1 ಲಕ್ಷ ವೋಟನ್ನು ಹೇಗೆ ಕಳ್ತನ ಮಾಡಿದ್ರು ಅಂತ ಜಾಹೀರಾತು ಮಾಡಿ ತೋರಿಸಿದಂತಿಲ್ಲ. ಬಿಹಾರಲ್ಲಿ ಕರೆಕ್ಟಾಗಿ ಆಯ್ತಾ ಅಲ್ರಿ? 95% ಸ್ಟ್ರೈಕ್ ರೇಟ್ BJPಗೆ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬಕ್ಕೆ ಸಾಧ್ಯ ಇದೆಯಾ? 95%. ಯಾವ ನಿತೀಶ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ನಡೆಯೋಕ್ಕಾಗಲ್ಲ. ಅವ್ರು ಮತ್ತೆ ಚೀಫ್ ಮಿನಿಸ್ಟರ್ ಆಗ್ಬೇಕಂತ ಹೇಳಿದ್ರೆ ಇದು ವೋಟ್ ಚೋರಿ ಮಾಡಿದೆ. ಮತ್ತೇನು ಮಾಡಿದವರು? ನೋಡಿ,
ಅಲ್ಲಲ್ಲ ಓಟ್ ದಾಖಲೆನಾ ಏನು ಇವ್ರನ್ನ ಎಲೆಕ್ಷನ್ ಕಮಿಷನ್ ಕತ್ತೆ ಕಾಯ್ತಾ ಇದ್ರ ನಾ ದಾಖಲೆ ಕೊಡೋಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವರು. ಅಲ್ಲ ಅಲ್ಲ ಏನು ನಾವೇನು ಈಗ 22 ಜನ ಓಟ್ ಹಾಕಿದ್ದಾರೆ, ಒಂದು ಲೇಡಿ 22 ಅದು ಅಲ್ಲ ಇಡೀ ಅಫಿಡೇವಿಟ್. ಯಾಕೆ ಅಫಿಡೇವಿಟ್ಟು? ಅಲ್ಲ ಅಫಿಡೇವಿಟ್ ಏನು ಅಫಿಡೇವಿಟ್ ಕೊಡಬೇಕು? ಏನು ಇದು ದಾಖಲಾತಿ ಯಾರ ಹತ್ರ ಇರುತ್ತೆ? ಅಲ್ಲ ಇಲ್ಲ ಅವೆಲ್ಲ ದಾಖಲಾತಿ ಯಾರ ಹತ್ರ ಇರುತ್ತೆ? ಎಲೆಕ್ಷನ್ ಕಮಿಷನ್ ಇರುತ್ತೋ ಇಲ್ಲ ನಮ್ಮ ಹತ್ರ ಇರುತ್ತೋ? ಯಾವ್ದಲ್ಲ ಈಗ ಒಂದು ಬೂತಲ್ಲಿ 22 ಸಲ ಓಟ್ ಒಬ್ಬಳು ಮಹಿಳೆಯರು ವಿದೇಶಿ ಮಹಿಳೆ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಜೀವಂತವಾಗಿದೆಯಾ? ದೇಶದಲ್ಲಿ ಜೀವಂತವಾಗಿದೆಯಾ ಎಲೆಕ್ಷನ್ ಕಮಿಷನ್? ವಿಜಯ್ ಸಿಂಗ್ ಎಲ್ಲ ಆಮೇಲೆ ಮಾಡಿ ಆ ಕಾರ್ಯಕ್ರಮ ಬಗ್ಗೆ